ಇವತ್ತು ನಮ್ಮ ಮನೆಯಲ್ಲಿ ಗಡಿಯಾರ ಅಂದರೆ ಗಡಿಯಾರ ಅಂತ ಹೇಳಿದರೆ ಅದೊಂದು ವರ್ಷ ಪ್ರತಿ ಆಗುವಂತಹ ಪೂಜೆ. ಪರ್ಫೆಕ್ಟಾಗಿ ತೆಗಿಲಿಕ್ಕೆ ಬರೋದಿಲ್ಲ ನಮಗೆ. ಅಲ್ಲಿ ಮಿಕ್ಸಿ ಸೌಂಡಿಗೆಲ್ಲ ಇವನಿಗೆ ಹೆದರಿಕೆ ಆಗ್ತಾ ಉಂಟು, ಅದಕ್ಕೆ ಅಳ್ತಿದ್ದಾನೆ. ಸೊ ಹಾಗೆ ಆಚೆ ಈಚೆ ಇಟ್ಕೊಂಡು ತಿರ್ಗಾಡಬೇಕಂತೆ. ನನಗೆ ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಮ್ಮ ಮನೆಯಲ್ಲಿ ಗಡಿಯಾರ ಅಂದರೆ ಗಡಿಯಾರ ಅಂತ ಹೇಳಿದರೆ ಅದೊಂದು ವರ್ಷ ಪ್ರತಿ ಆಗುವಂತಹ ಪೂಜೆ. ಇದಂತ ಹೇಳಿದರೆ ನಮ್ಮದು ಮಾರ್ನಿಕಟ್ಟೆ ಉಂಟಲ್ಲ, ಅಲ್ಲಿಂದ ಪ್ರಸಾದ ಬಂದು ಆ ಪ್ರಸಾದನ ಇಲ್ಲಿ ಮನೆಯಲ್ಲಿ ಇಟ್ಟು ಆ ಪ್ರಸಾದದಲ್ಲಿ ಪೂಜೆ ಮಾಡಲಿಕ್ಕೆ. ಸೊ ಆ ಪ್ರಸಾದ ಅಂತ ಹೇಳಿದರೆ ಆವಾಗ ಬಂದಾಗ ಏನು ಅಶುದ್ಧ ಏನೂ ಆಗಬಾರ್ದು. ಆ ಪ್ರಸಾದ ಬರುವಾಗ ಸಹ ಅಶುದ್ಧ ಆಗಬಾರ್ದು, ಆನಂತರ ಮನೆಯಲ್ಲಿ ಇಟ್ಟು ಕೂಡ ಅಶುದ್ಧ ಏನೂ ಆಗಬಾರ್ದು. ಸೊ ಇದಂತ ಹೇಳಿದರೆ ನಮ್ಮದು ವರ್ಷದಲ್ಲಿ ಒಮ್ಮೆ ಮಾರ್ನಿಕಟ್ಟೆಗೆ ಹೋಗಿ ಅಲ್ಲಿಂದ ಪ್ರಸಾದ ತಂದು ಆ ಪ್ರಸಾದನ ಮನೆಯಲ್ಲಿ ಇಟ್ಟು ಮತ್ತು ನಂತರ ಈ ಟೈಮಲ್ಲಿ ಒಂದು ಗಡಿಯಾರ ಥರ ಮಾಡ್ತೀವಿ ಪೂಜೆ ಅಂತ. ಸೊ ಇವತ್ತು ನಮ್ಮ ಮನೆಯಲ್ಲಿ ಮಾಡಲಿಕ್ಕೆ, ಪ್ರತಿ ಮನೆಯಲ್ಲಿ ಸಹ ಇಲ್ಲಿ ನಮ್ಮ ಸೈಡಲ್ಲಿ ಪ್ರತಿ ಮನೆಯಲ್ಲಿ ಕೂಡ ಮಾಡ್ತಾರೆ, ದೈವಯುತ ಪ್ರತಿ ಮನೆಯಲ್ಲಿ ಕೂಡ ಈ ಗಡಿಯಾರ ಅಂತ ಮಾಡೇ ಮಾಡ್ತಾರೆ. ಸೊ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಮಾಡಲಿಕ್ಕೆ ಕೂಡ. ಸೊ ಒಂದು ಈರುಳ್ಳಿ ಕೂಡ ಉಳಿದಿತ್ತು. ಸೊ ಅಮ್ಮ ಅದನ್ನು ಕಟ್ ಮಾಡಲಿಕ್ಕೆ ಅಂತ ತಗೊಂಡು ಹೋಗಿದ್ದಾರೆ. ಮುನ್ನೆಂದು ಹೇಳ್ತಿದ್ದೇನೆ ಕಟ್ ಮಾಡಿ 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 ಅಂತ, ಅದು ನನಗೆ ಮಾಡಿ ಕೊಡಲಿಲ್ಲ. ಸೊ ಇವತ್ತು ಕಟ್ ಮಾಡಲಿಕ್ಕೆ ಬೆಳಗ್ಗೆ ಹೇಳಿದ್ದೇನೆ ಕಟ್ ಮಾಡಿ ಅಮ್ಮ ಅಂತ. ಸೊ ಬೆಳಗ್ಗೆ ಕೆಲಸನೇ ಆಗ್ತದೆ, ಟೈಮ್ ಕೂಡ ಇರಲಿಲ್ಲ ಪಾಪ ಅವರಿಗೆ. ಸೊ ಹಾಗೆ ಈ ಟೈಮಲ್ಲಿ ಕಟ್ ಮಾಡ್ತಿದ್ದೆ, ಇನ್ನು ಗಡಿಯಾರದೆಲ್ಲ ಕೆಲಸ ಸ್ಟಾರ್ಟ್ ಆಗ್ತಲ್ಲ. ಸೊ ಹಾಗೆ ಪದಾರ್ಥ ಎಲ್ಲ ಮಾಡಲಿಕ್ಕೆಲ್ಲ ಇರ್ತದೆ, ಅದಕ್ಕೆಲ್ಲ ಸ್ನಾನ ಎಲ್ಲ ಮಾಡಿ ಪದಾರ್ಥ ಎಲ್ಲ ಶುರು ಮಾಡಬೇಕು. ಸೊ ಹಾಗೆ ಈಗ ಸ್ನಾನ ಎಲ್ಲ ಮಾಡಿ ಬಂದರು. ಇನ್ನು ಆ ಈರುಳ್ಳನ್ನು ಮುನ್ನೆ ಹೇಳಿದ್ದೆಲ್ಲ ಕಟ್ ಮಾಡಬೇಕಂತ, ಮತ್ತು ಅದು ಹಾಳಾಗಿ ಹೋಗ್ತದೆ ಹಾಗೆಯೇ ಇಟ್ಟರೆ, ಅದಕ್ಕೋಸ್ಕರ ಕಟ್ ಮಾಡ್ತಿದ್ದಾರೆ. ಅದನ್ನು ತಿಂದು ಆ ನಂತರ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಈಗ ನಮ್ಮ ರಾಯಿ ಕೂಡ ಇಲ್ಲಿ ಆಟ ಆಡ್ತಿದ್ದಾನೆ, ನೀವು ನೋಡ್ತಿರ್ಬೋದು. ಮೂಜಿ ಕಣ್ಣಿಜ್ಜ ಹಾಲಾತನ ಗಟ್ಟಿ ಆಯ್ತು, ಅವೇ ಬಗ ಬಗ ಗಟ್ಟಿ ಆಯ್ತು. ಇದು ಸ್ವಲ್ಪ ಗಟ್ಟಿಯಾಗಿದೆ, ಅಷ್ಟೊಂದು ಸಿಹಿ ಇಲ್ಲ, ಸ್ವಲ್ಪ ಗಟ್ಟಿಯಾಗಿ ತುಂಬ ದಿವಸ ಆಯಿತು ಬಂದು. ಇದರಲ್ಲಿ ನೀರು ತುಂಬ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಅಷ್ಟೊಂದು ಟೇಸ್ಟ್ ಇದೆ. ಪರ್ಫೆಕ್ಟಾಗಿ ತೆಗಿಲಿಕ್ಕೆ ಬರೋದಿಲ್ಲ ನಮಗೆ, ನಾವು ಕತ್ತಿಯಲ್ಲಿ ಸ್ವಲ್ಪ ಈ ಥರ ಮಾಡ್ತೀವಿ, ಪರ್ಫೆಕ್ಟಾಗಿ ಅದು ಅದರದ್ದು ಶೇಪಲ್ಲಿ ತೆಗಿಲಿಕ್ಕೆಲ್ಲ ಬರೋದಿಲ್ಲ. ರಾತ್ರಿಗೆ ಬಾಳೆ ಎಲೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಇದು ಮೇಯ್ನ್ ಬೇಕಂತ ನನಗೆ ಗೊತ್ತಿಲ್ಲ ಅದರದ್ದು ಯಾವ ರೀತಿ ಪ್ರೊಸೀಜರ್ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಹುಡುಗರೆಲ್ಲ ಅಂದರೆ ಮಾವನವರೆಲ್ಲ ಹೋಗಿ ಎಲ್ಲ ಅದು
ಪದ್ಧತಿ ಎಲ್ಲ ಮಾಡ್ತಲ್ಲ, ಸೊ ಅದು ಗದ್ದೆಗೆ ಹೋಗಿ ಮಾಡಿ ಎಲ್ಲ ಬರೋದು. ಸೊ ಹಾಗೆ ಇದು ಮೀನು ಬೇಕಾ ಅಂತ ನನಗೂ ಕೂಡ ಗೊತ್ತಿಲ್ಲ. ನನಗೆ ಇಷ್ಟು ಗೊತ್ತಿರೋದು, ಯಾಕಂತ ಹೇಳಿದ್ರೆ ನನಗೆ ಗೊತ್ತಿರೋದು ಅಂತ ಹೇಳಿದರೆ ಒಂದು ಕೋಳಿ, ಅನಂತರ ತೆಂಗಿನಕಾಯಿ ಮತ್ತು ಅದರ ಪ್ರಸಾದವನ್ನು ತಗೊಂಡು ಹೋಗಿ ಗದ್ದೆಯಲ್ಲೇನು ಪೂಜೆ ಎಲ್ಲ ಮಾಡಿ, ಮತ್ತು ತಂದಂತಹ ಕೋಳಿಯನ್ನು ಅದೇ ತೆಂಗಿನಕಾಯಿ ಎಲ್ಲಿ ತಗೊಂಡು ಹೋಗಿರ್ತಾರಲ್ಲ ಆ ತೆಂಗಿನಕಾಯಿಯಲ್ಲಿ ಪದಾರ್ಥ ಎಲ್ಲ ಮಾಡಲಿಕ್ಕೆ ಅಷ್ಟು ನನಗೆ ಗೊತ್ತುಂಟು. ಆದರೆ ಪೂಜೆ ಎಲ್ಲ ಹೇಗೆ ಯಾವ ರೀತಿ ಮಾಡೋದಲ್ಲ ಅಂತ ನನಗೆ ಗೊತ್ತಿಲ್ಲ, ಯಾಕಂತೇಳಿ ನಮಗೆ ಹುಡುಗಿಯರಿಗೆ ಅಲ್ಲಿಗೆ ಹೋಗ್ಲಿಕ್ಕಿಲ್ಲ, ಹೆಂಗಸರಿಗೆ ಹುಡುಗಿಯರಿಗೆಲ್ಲ ಹೋಗಲಿಕ್ಕಿಲ್ಲ. ಸೊ ಹಾಗೆ ನಮ್ಮದು ಅಂತೇಳಿದರೆ ಅವರು ಬರುವ ಮುಂಚೆ ಮತ್ತು ಎಕ್ಸ್ಟ್ರಾ ಕೋಳಿ ತಂದಿರ್ತೇವೆ, ಮನೆಗೆ ಅತಿಥಿಗಳೆಲ್ಲ ಬರ್ತಾರಲ್ಲ, ಸೊ ಅವರಿಗೆಲ್ಲ ಬಡಿಸಲಿಕ್ಕೆ ಎಕ್ಸ್ಟ್ರಾ ಕೋಳಿ, ಅದೊಂದು ಕೋಳಿಯಲ್ಲಿ ಬಡಿಸಲಿಕ್ಕೆಲ್ಲ ಆಗೋದಿಲ್ಲಲ್ಲ, ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಕೋಳಿ ತಂದು ಸುಕ್ಕ ಎಲ್ಲ ಮಾಡಿ ಎಕ್ಸ್ಟ್ರಾ ಬೇರೆಯೇ ಇಟ್ಟಿರೋದು. ಆನಂತರ ಇದು ಬಂದ ನಂತರ ಈ ಕೋಳಿನ ಬೇರೆಯೇ ಪದಾರ್ಥ ಮಾಡಲಿಕ್ಕೆ ಆ ರೀತಿ. ಸೊ ಹಾಗೆ ಉಂಟು. ಸೊ ಹಾಗೆ ನನಗೆ ಗೊತ್ತಿರೋದು ಅಷ್ಟೇ, ಪ್ರಸಾದ ತಗೊಂಡು ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿ ತಂದು ಕೊಡೋದು ಅಂತ. ನಂತರ ಇನ್ನು ಈಗ 3 ಗಂಟೆ ಆಗ್ತಾ ಬಂತು. ಇನ್ನು ಅಮ್ಮ ಎಕ್ಸ್ಟ್ರಾ ತಂದಿದ್ದಾರಲ್ಲ ಆ ಕೋಳಿನ ಪದಾರ್ಥ ಎಲ್ಲ ಮಾಡ್ತಾರೆ. ಇಲ್ಲಿ ನೋಡಿ, ನಮ್ಮ ಬಾಳೆ ಗಿಡದಲ್ಲಿ ಬಾಳೆಹಣ್ಣು ಬಿಟ್ಟಿದೆ. 2-3 ಆಯಿತು, ಇದು 4ನೇ ಕೈಲು. ಸೊ ಅದೆಂತ ಗೊತ್ತಾ, 2-3 ಆಗ್ತದೆ, ಆನಂತರ ಅದು ಊದು ಕೊಟ್ಟದ್ದು ಮತ್ತೆ ಜಾರಿ ಬೀಳ್ತದೆ. ಈಗ ಊದು ಕೊಟ್ಟಿದ್ದಾರೆ, ಒಂದು ಮಳೆಗಾಲ ಟೈಮಲ್ಲಿ 1-2 ಆಗಿದೆ, ಅದಕ್ಕೆ ಸರಿಯಾಗಿ ಊದು ಕೊಟ್ಟದೇ ಅದು ಬಿದ್ದೋಗಿತ್ತು. ಒಂದು ಬಾಳೆಗೊನೆ ಮಾತ್ರ ಸಿಕ್ಕಿತ್ತು ನನಗೆ. ಸೊ ಹಾಗೆ ಇಲ್ಲೊಂದು ಬಾಳೆಗೊನೆ ಆಗಿದೆ, ಇದಕ್ಕೆ ಊದು ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಕೋಲಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಒಂದಾಗಿದೆ. ಸೊ ಇಲ್ಲಿ ನನ್ನಮ್ಮ ಎಕ್ಸ್ಟ್ರಾ ಕೋಳಿ ತಂದಿದ್ದಾರಲ್ಲ ಅದಕ್ಕೆ ಮತ್ತು ಮೀನು ಸಾರಿಗೆಲ್ಲ ಪದಾರ್ಥ ಎಲ್ಲ ರೆಡಿ ಮಾಡ್ತಿದ್ದಾರೆ. ನನ್ನ ದೊಡ್ಡಮ್ಮ ಕೂಡ ಬಂದಿದ್ದಾರೆ, ಅವರು ಕೂಡ ಇಲ್ಲಿ ಸಹಾಯ ಮಾಡ್ತಿದ್ದಾರೆ. ಇನ್ನು ನನ್ನ ದೊಡ್ಡಮ್ಮ ಮತ್ತು ನನ್ನ ಅಜ್ಜಿ ಕೂಡ ಇದ್ದಾರೆ, ಅವರು ಹೊರಗಡೆ ಕೆಲಸ ಮಾಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದರೆ ಆಗ್ತದಲ್ಲ, ಸೊ ಹಾಗೆ ಇಲ್ಲಿ ನಮ್ಮ ರಾಯಲ್ ಕೆಲಸ ಮಾಡ್ತಿದ್ರೆ ಇವನು ಆಟ ಆಡ್ತಾ ಹೋಗ್ತಾ ಇದ್ದಾನೆ. ಅವನನ್ನು ಹಿಡಿಬೇಕಂತೆ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಇವನನ್ನು ಹಿಡಿಯೋದು ಯಾರು? ಅಮ್ಮ ಹೋಗ್ತಿದ್ದಾರೆ, ಅಮ್ಮನನ್ನು ನೋಡೋದು ನೋಡಿ, ಅಮ್ಮ ಹಿಡಿಲಿಕ್ಕೆ ಬರ್ತಾರಾ ಅಂತ. ಅಯ್ಯೋ ದೊಡ್ಡ ಬತ್ತುಜೇರು, ಅಯ್ಯೋ ದೊಡ್ಡ ಪತ್ತಿಜ್ಜಿ, ದೊಡ್ಡ ಪತ್ತುಜೇರ ಏನು ಹೊರಗಡೆ ಎಲ್ಲ ಕೆಲಸ ಆಗ್ತಾ ಉಂಟು. ದೊಡ್ಡಮ್ಮ ನೀರುಳ್ಳಿ ಕಟ್ ಮಾಡ್ತಿದ್ದಾರೆ. ಅಂದೆ ಆಯ್ತು, ಒಂದು ಲಕ್ಕದುಂಡು ಅವ ಆಯ್ನೆ ಕೊಡ್ತೀನಿ, ಸಾಣದಾಯ್ನೆ ಹಾಡತ್ತು ತೋಜೋಡು ಬತ್ತಿನದು ಸಾನೆ ಕೊಡ್ಬೋದು. ಒಂದು ಕದದ ತೊಟ್ಟೆ ಉಂಟು ಸ್ವಲ್ಪ ತೊಟ್ಟೆ ಕಂಡು ಚೂಲಿ ನಮ್ಮ ತರಕಾರಿ ಓ ದಾದೆ ಪತ್ತೋಡು ಹೊರನ್ ಪತ್ತೋಡು ಇವನನ್ನು ನೋಡಿ, ನಾನು ಆಚೆ ಈಚೆ ಇಟ್ಕೊಂಡು ತಿರುಗಾಡಬೇಕಂತೆ. ಅಲ್ಲಿ ಮಿಕ್ಸಿ ಸೌಂಡಿಗೆಲ್ಲ ಇವನಿಗೆ ಹೆದರಿಕೆ ಆಗ್ತಾ ಉಂಟು, ಅದಕ್ಕೆ ಅಳ್ತಿದ್ದಾನೆ. ಸೊ ಹಾಗೆ ಆಚೆ ಈಚೆ ಇಟ್ಕೊಂಡು ತಿರುಗಾಡಬೇಕಂತೆ. ನನಗೆ ಕೆಲಸ ಮಾಡಲಿಕ್ಕೇನು ಬಿಡೋದಿಲ್ಲ, ಒಬ್ಬರು ಇವನ ಹತ್ತಿರನೇ ಇರಬೇಕೀಗ. ಅಲ್ಲಿ ಅಮ್ಮ ಎಲ್ಲ ಆಚೆ ಈಚೆ ಹೋಗ್ತಿದ್ದಾರಲ್ಲ ಅವರಿಗೆ, ಅಮ್ಮ ಎಲ್ಲ ಆಚೆ ಈಚೆ ಹೋಗ್ತಿದ್ದಾರಲ್ಲ ಇವರನ್ನು ಇಟ್ಕೊಳ್ಳೋದಿಲ್ಲ ಅಂತೇಳಿ ತುಂಬ ಅಳ್ತಿದ್ದ. ಅದಕ್ಕೆ ನಾನು ಹೊರಗಡೆ ಕರ್ಕೊಂಡು ಬಂದೆ, ಯಾಕಂತೇಳಿದರೆ ಸಾಯಂಕಾಲ ಸ್ವಲ್ಪ ನಾನು ಹೊರಗಡೆ ತಿರುಗಾಡಿಸ್ತೇನೆ ಅಂಗಳದಲ್ಲಿ. ಸೊ ಹಾಗೆ ಈಗ ಹೊರಗಡೆ ಹೋಗ್ಬೇಕಂತ ಬಿಕ್ಕಲಿಕ್ಕೆ ಕೂಡ ಬರ್ತಾ ಉಂಟು. ನೀನ ಕಂಡು ತಿಂಡರ್ ಮುನ್ನ ಕಂಡು ತಿಂಡರ್ ಐ ಚೂಚಿ ಗೋಣಿ
ಇಲ್ಲಿ ಸಾಯಂಕಾಲ ಹೊತ್ತಲ್ಲ, ಸೊ ಹಾಗೆ ಅಡುಗೆ ಹೊರಗಡೆನೆ ಮಾಡೋದು. ಇಲ್ಲಿ ಹೋದ ವರ್ಷ ಕೂಡ ನಾವು ಇಲ್ಲಿ ಅಡುಗೆ ಮಾಡಿದ್ದು, ಈ ವರ್ಷ ಕೂಡ ಇಲ್ಲಿ ಅಡುಗೆ ಮಾಡಿದ್ದು. ಇಲ್ಲಿ ಅಂತ ಅನ್ನ ಎಲ್ಲ ಬೇಯಿಸೋದಿಲ್ಲಿ, ಮತ್ತು ಕೋಳಿ ಸುಕ್ಕ ಎಲ್ಲ ಒಳಗಡೆ ಮಾಡ್ತಾರೆ ಅಮ್ಮ. ದೊಡ್ಡದಾದ ಬಂದು ಅಂದೆ ಅವು ಎಡ್ಡೆ ನೋಡಿ ದೊರ್ಪರ್ಲೆ ಎಡ್ಡೆ ಮಿತ್ತು ಕೊನರ್ಲೆ ಇಜ್ಜಿ ಪೂರ ಕಾರ್ಬೇನೆ ಕೈಬೇನೆ ಅಂದಿಯ ಐಕಾರ ಮಲ್ಲಲ್ಲ ಉಂಡು ಒಯ್ನಗಲೆ ಮಲ್ಲ ಕನೆಪೆರಿ ಕೊನರ ತಿನ್ನಗಲೆ ಮಲ್ಲ ಕಾರಿ ಕಂತು ನಾಯಿಕೆ ತುಂಬಾಡೋದು ಪಾಪ. ಇಲ್ಲಿ ನಾನು ರಾತ್ರಿಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಎಲ್ಲರೂ ಬಂದಿದ್ದಾರೆ. ಸೊ ಇಲ್ಲಿ ಕೋಳಿ ಎಲ್ಲ ಕಟ್ ಮಾಡಿ ಎಲ್ಲ ತಂದಾಯಿತು. ಇನ್ನು ಕೋಳಿ ಪದಾರ್ಥ ಎಲ್ಲ ಮಾಡಿ ಬಲಸೆಲೆ ಇಡಲಿಕ್ಕೆ ಉಂಟು. ಸೊ ಹಾಗೆ ಎಲ್ಲರೂ ಇಲ್ಲಿ ಕೂತ್ಕೊಂಡಿದ್ದಾರೆ. ಅಡುಗೆ ಎಲ್ಲ ಆಗ್ತಾ ಬಂತು. ಇನ್ನು ನಮ್ಮ ನೆಂಟರು ಕೂಡ ಬಂದಿದ್ದಾರೆ. ಕೈಯೆಲ್ಲ ಮುಟ್ಟು ಹೊರಗಡೆ ಅದು ಬಲಸಿ ಎಲ್ಲ ಇಡಲಿಕ್ಕೆ ಉಂಟು. ಸೊ ಅದಾದ ನಂತರ ಕೈಯೆಲ್ಲ ಮುಟ್ಟು, ಅದಾದ ನಂತರ ದೇವರಿಗೆ ಕೈ ಮುಗಿದು ಆನಂತರ ಊಟ ಸ್ಟಾರ್ಟ್ ಮಾಡಿದ್ದು. ಸೊ ಮಗು ಅಳ್ತಿದ್ದ ಕಾರಣ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಡುಗೆಗೆಲ್ಲ. ಎಲ್ಲರೂ ಇದ್ದಾರೆ, ಮತ್ತು ದೊಡ್ಡಮ್ಮನವರು ಚಿಕ್ಕಮ್ಮನವರು ಎಲ್ಲ ಇದ್ದಾರೆ. ಸೊ ಹಾಗೆ ಹೋಗಬೇಕಂತಿಲ್ಲ ಅಡುಗೆ ಮಾಡಲಿಕ್ಕೆಲ್ಲ. ಸೊ ಹಾಗೆ ನಾನು ಮಗುನ ನೋಡ್ತಾ ಇದ್ದೆ. ಯಾಕಂತ ಹೇಳಿದರೆ ಅವನು ಸ್ವಲ್ಪ ಹಠ ಮಾಡ್ತಿದ್ದಾನೆ. ರಾತ್ರಿ ಆಯ್ತಲ್ಲ ಸ್ವಲ್ಪ ಹಠ ಮಾಡ್ತಿದ್ದಾನೆ. ಸೊ ಹಾಗೆ ಅವನೊಟ್ಟಿಗೆ ಇರಬೇಕಾಯಿತು. ಸೊ ಈಗ ಮಲಗಿದ್ದಾನೆ. ಇನ್ನು ನಮ್ಮದೆಲ್ಲ ಊಟ ಆಗುವಾಗ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಬಲಸೆ ಎಲ್ಲ ಇಟ್ಟು ಇನ್ನು ಕೈಯೆಲ್ಲ ಮುಗ್ದಾಯಿತು. ರೊಟ್ಟಿ ಉಪ್ಪು ಸಮಾತನ್ ಕೂಡ ಉಪ್ಪು ಅವು ನಾವು ಉಪ್ಪು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ಸೊ ಇನ್ನು ನಾವೊಂದು 5-6 ಜನ ಊಟಕ್ಕಿದ್ದೇವೆ. ನಾವು ಮತ್ತೆ ಕೂತ್ಕೊಳ್ತೇವೆ. ನನಗೆ ಅಂದರೆ ಮಗು ಮಲಗಿದ್ದಾನೆ. ಸೊ ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತೇನೆ ಅಂತ ಹೇಳಿದರು. ಸೊ ಹಾಗೆ ನಾನು ಅವರೊಟ್ಟಿಗೆ ಕೂತ್ಕೊಳ್ತೇನೆ ಅಂತ ಹೇಳಿ ನಾನು ಮತ್ತೆ ದೊಡ್ಡ ಮೇಲೆ ಕೂತ್ಕೊಂಡು ನೋಡ್ತಿದ್ದೆ. ಅವರು ಬಂದವರೆಲ್ಲ ದೂರ ಹೋಗುವವರೆಲ್ಲ ಊಟ ಎಲ್ಲ ಮಾಡಿ ಹೋಗ್ತಾರೆ. ಸೊ ಹಾಗೆ ಇಲ್ಲೆಲ್ಲ ಊಟಕ್ಕೆ ಕೂತ್ಕೊಂಡಿದ್ದಾರೆ. ನಮ್ಮದು ಊಟ ನೆಕ್ಸ್ಟ್. ಸೊ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.